पिछला सीन इतना खतरनाक सीन था कि अगर आपने नहीं देखा होगा तो आप बहुत बड़ा और बहुत बेहतरीन सीन मिस कर रहे हो। तो जंगल वाला सीन देख लेना जरूर। Oh bhai, what all happened, you know? So now this is the next scene. Let's see इसमें क्या क्या होने वाला है. So before I start, hello from the movie. Now I'm gonna react on the scene number. I don't remember. आप title में देख लेना. From the movie Kantara chapter 1 of Rishabh Shetty. So before I start, hello, I'm Monali Neko. Welcome to my channel, Nagrawali Mona. और अगर आपने मुझे अभी तक सब्सक्राइब नहीं किया होगा तो प्लीज टू सब्सक्राइब माय चैनल. सो लेट्स गो. ರಾಮದಾಸ್ರೆ ಸ್ವಲ್ಪ ನಿಲ್ಲಿಸಿ. ಕುಲಶೇಖರ, ಇದರೊಟ್ಟಿಗೆ ನಿಂದೊಂದು ಕಂಠ ಸಿರೀಸ್ ಸೇರಿದ್ರೆ ಉಂಟಲ್ಲ, ಆಹಾ. ಓಕೆ, ನ್ಯೂ ಟ್ಯಾಲೆಂಟ್. He has this talent, singing. ಶ್ರುತಿ ಕೊಡಿ, ರಪ್ಪ ಕೊಡಿ. No, please. Seriously, I thought he has that one talent. ಕಿರ್ಚಿದ್ರಿ ಎಂತಲ್ಲ ಅರಸರೇ, ಬಂದರಿನ ಭದ್ರತಾಧಿಕಾರಿಗಳು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಕಾಯ್ತಾ ಇದ್ದಾರೆ. ಅರಸರ, ಕಾಂತಾರದವರು ನಮ್ಮ ಬಂದರಿನಲ್ಲಿ ವ್ಯಾಪಾರಕ್ಕಿಳಿದಿದ್ದಾರೆ. ಎಂತಂತ ನೋಡಿ ಬರ್ತೇನೆ. ರಾಮದಾಸ್ರೆ, What kind of king? ಹೇ ಭೋಗೇಂದ್ರ, He was trying to tell you something. ಜಾಸ್ತಿ ಸಮಯ ಕೊಡಬೇಡಿ, ತಪ್ಪ ತಲೆಗೆಡದು ಬನ್ನಿ. ಏಯ್ ನಡೀರಾ. ಎಂತ ಬೇಕು? ಬದುಕು ಆಸೆಯನ್ನು ಕಿತ್ಕೊಂಡು ಹೋದ್ರಲ್ಲ, ಅದನ್ನು ಹಿಂದೆ ಕೊಡಿ ಸಾಕು. ಯಾರು ನೀವು? ಕೊಪ್ಪಿ ಹೊಡಿಬೇಡಿ ಮಾರ್ರೆ. ನೀವು ಇಲ್ಲಿದ್ರಿಂದ ಗೊತ್ತಾ, ಕಷ್ಟಪಟ್ಟು ತಲೆ ಬರೆಸ್ಕೊಂಡು ಇಲ್ಲಿಗೆ ಬಂದದ್ದು. ನನ್ನ ಸಹ ಕಾಂತಾರ ಕರ್ಕೊಂಡು ಹೋಗಿ, ಇನ್ನು ಸತ್ರು ಬದುಕಿದ್ರು ಅಲ್ಲಿಯೇ. ಹೆಂಡತಿಯ? ಇಲ್ಲಪ್ಪ, ಅದು ಚರೆ. ಇದು ಹೇಗೂ ಹೊಸ ಜೀವನ ಶುರು ಮಾಡಿದಲ್ಲ, ಇರ್ಲಿ. ನಂಗಿರ್ಲಿ. ಅದೌದು, ನಾವಿಲ್ಲಿರೋದು ನಿಮ್ಗೆ ಗೊತ್ತಾದದ್ದು? ನಂಗೆ ಮಾತ್ರ ಅಲ್ಲ, ಬಾಂಗ್ರಾ ಗೀಂಗ್ರಾ ರಾಜ ಗೀಜ ಎಲ್ಲರಿಗೂ ಗೊತ್ತಾಗಿದೆ. ಗುಣಾನಂದ, ರಥ ನಿಂತ ಕೂಡಲೇ ಹೋಗ್ಲಿಕ್ಕೆ ಶುರು ಆಗ್ಬೇಕಾಯ್ತಾ? ಮನಸ್ಸಾದ್ರೆ ನೋಡುವ. ರಾಜಾದಿರಾಜ ಬಾಂಗ್ರದ ಕುಲ ತಿಲಕ ಭೋಗೇಂದ್ರ, ಅರಸ ಕುಲಶೇಖರನ ಶಕ್ತಿ ಮಹಾಮಂತ್ರಿ ಭೋಗೇಂದ್ರ ಬಂದಿದ್ದೇನೆ. Okay. Shit. God. ಆ ರಾಜದ್ರೋಹಿ ಪೂಬ ಎಲ್ಲಿದ್ದಾನೆ? ಮಂತ್ರಿಗಳ ಭೋಗೇಂದ್ರ ಈಚೆ. ಕುತಂತ್ರಿ, ಬಾಂಗ್ರದ ಬಂದರಿನಲ್ಲಿ ನಿನ್ನ ರಾಜ್ಯಭಾರ ಅಲ್ಲ. ಎಲ್ರು ನೋಡ್ತಿದ್ದಾರೆ, ಒಳಗೆ ಹೋಗಿ ಮಾತಾಡುವ. ಆಹಾ, ಇಲ್ಲೇ ಆಗಬೇಕು. ಪ್ರಾಯಕ್ಕಾದ್ರೂ ಮರ್ಯಾದೆ ಕೊಡು ಭೋಗೇಂದ್ರ. ಮರ್ಯಾದೆ? ಈಗ Easier. ಭೋಗೇಂದ್ರ, ಇನ್ನು ಚಾಟಿ ಬಿಡುದು ಒಳ್ಳೇದ ಅಂತ. ರಾಮದಾಸ್ರೆ, Wow.
ದೋಣಿ ಮಾಡಿ ಅವನಿಗೆ ಮುಳುಗಿಸಿ ಗೊತ್ತಿಲ್ವಾ? ಅಬ್ಬಯ್ಯ, ಇನ್ನು ಮುಂದೆ ನನ್ನ ಕಾಂತಾರದವರೊಟ್ಟಿಗೆ ಹೋಗಲೇಬೇಕು ಮಗ. ನಮ್ಮನ್ನೆಲ್ಲ ಹೊಡೆದು ಸಮುದ್ರ ಸೈನ್ಯವನ್ನ ಮುಳುಗಿಸಿ ಬಾಂಗ್ರದ ಬಂದರಿನಲ್ಲಿ ನೀನ್ ರಾಜ್ಯಭಾರ ಮಾಡ್ಬೇಕಂತಿದ್ಯಾ? ಇದು ಅವರ ತಲೆಯಲ್ಲಿರ್ಲಿಲ್ಲ, ಹೇಳಿಕೊಟ್ಟದೊಳ್ಳೆದೆ. ಈ ಹೊತ್ತಿನಿಂದ ಬಂದರು ನಮ್ಮದೇ. ಇಲ್ಲಿ ಬೇಕಿಲ್ಲ, ಕಂದಾಯನು ಬೇಕಿಲ್ಲ. ನಾವು ಮುಟ್ಟಿದನ ಬಾಂಗ್ರದವ್ರು ಒಪ್ಪುದಿಲ್ಲಲ್ಲ. ಇನ್ನು ಮುಂದೆ ಇಡೀ ಜಗತ್ತಕ್ಕೂ ಹೋಗಿ ಮಾಡ್ತೇವೆ. ಕ್ರೇಜಿ. ಶಬ್ದ ನಿಲ್ಲುವಷ್ಟರಲ್ಲಿ ಜಾಗ ಖಾಲಿ ಮಾಡಿ, ಇಲ್ದಿದ್ರೆ ಮನುಷ್ಯರ ವ್ಯಾಪಾರ ನಿಮ್ಮಿಂದ ಕೊನೆ ಮಾಡ್ಬೇಕಾಗ್ತದೆ. ರಥ ಮುಗಿಸಿ ಬಿಟ್ಟದ್ದು. ಫಿಲ್ಯ da puta. ಬೋರ್ಚಿನವ ಗೀಸಿದ್ನ ಅಂತ. ಮುಖ ಎಂತ ನೋಡುದ ಕುಲಶೇಖರ, ಅವನ ತಲೆ ಕಡಿಯ. ನೀವು ಹೇಳಿದ್ರಲ್ಲ, ಕಡಿಯುವುದಿಲ್ಲ. ಬಾಂಗ್ಲಾದ ಮರ್ಯಾದೆ ಹರಾಜಾಕಿ ಬಂದಿದ್ದಾನೆ ಈ ಬಿಕನಾಸಿ. ಅವನನ್ನು ಹಾಗೆ ಬಿಡ್ತೀಯ? ನೀವು ಕಾಂತಾರದವ್ರನ್ನೇ ಬಿಟ್ಟಿದ್ದೀರಿ, ಇವರು ನಮ್ಮವರು. ನಮ್ಮವರು ಅಂತ ಹೇಳಿ ಕೈಲಾಗದವರನ್ನ ಕಳಿಸಿದ್ದಕ್ಕೆ ಬಂದರು ಇವತ್ತು ನಮ್ಮ ಕೈ ಬಿಟ್ಟು ಹೋದದ್ದು. ನಿನ್ನನ್ನು ಸಿಂಹಾಸನದ ಮೇಲೆ ಆಯ್ತು, ಕೂರಿಸಿದ್ರಲ್ಲ, ಯಾವ ಕರ್ಮಕ್ಕೆ? ಹೆಸರಿಗೊಬ್ಬ ಅರಸ, ಆದರೆ ಸೈನ್ಯದ ಮೇಲೆ ಹಿಡಿತಾ ಇಲ್ಲ. ಆ ಕಾಂತಾರದವರ ಬೆವರು ಮುಚ್ಚಿಕೊಂಡು ಹೋದವಳಿಗೆ ಖಜಾನೆ ಕೊಟ್ಟಿದ್ದೀರಿ. ಅಂತದ್ದೇ ನಾಯಿಗಳ ಕುಲಶೇಖರ, ಮಿತಿ ಮೀರಿ ಮಾತಾಡ್ತಿದ್ದಿ. ಇನ್ನು ನೀವು ಹಾಕಿದ ಮಿತಿಯಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ನನಗೆ. ಇನ್ನು ಮೇಲೆ ಸೈನ್ಯ ಖಜಾನೆ ಎಲ್ಲ ನನ್ನ ಅಧೀನದಲ್ಲಿರ್ತದೆ. ಯಾವುದೇ ನಿರ್ಧಾರ ತಗೊಳ್ಳಿಕ್ಕಿದ್ರು ಅದು ನಿಮ್ಮನ್ನು ಕೇಳಿ ಅಲ್ಲ, ನಾನೇ ತಗೊಳ್ಳೋದು. ಇದು ನಿಮ್ಮ ತಲೆಯಲ್ಲಿ ಇರ್ಲಿ. ಎಲ್ಲ ನಿನ್ನ ಕೈಗೆ ಕೊಟ್ಟು ಬೀದಿಗೆ ಬರ್ಲಿಕ್ಕೆ ನಾನ್ ತಯಾರಿಲ್ಲ ಕುಲಶೇಖರ. ಇನ್ನು ಮೇಲೆ ಎಂತ ಮಾಡ್ಲಿಕ್ಕಿದ್ರು ಅದನ್ನ ನಾನೇ ಮಾಡು. ನೀನು ಮರ್ಯಾದೆಯಿಂದ ಕೂತು ನೋಡು ಸಾಕು. ಮಾತಾಡ್ಲಿಕ್ಕೆ ಉಂಟಂತ ಕರೆದಿ, ಎಂತ ವಿಷಯ? ತುಂಬಿದ ಸಭೆಯಲ್ಲಿ ಅಪ್ಪ ಅಂತಾನು ಮರೆತು ನೀನು ಅವರನ್ನು ಅವಮಾನ ಎಕ್ಸಾಕ್ಟ್ಲಿ. ಅದೇ ಸಭೆಯಲ್ಲಿ ಅರಸ ಅಂತ ಮರೆತು ಅವರು ಸಹ ನನ್ನನ್ನು ಅವಮಾನ ಮಾಡಿದ್ದಾರೆ. ಅರಸನಾಗಿ ಮಾಡಬೇಕಾದದ್ದನ್ನು ಮಾಡ್ತಾ ಇದ್ರೆ ನಿನಗೆ ಸಿಗುವ ಮರ್ಯಾದೆ ಎಲ್ಲ ಸಿಗುತ್ತೆ. ನಿನ್ನ ರಾಸಲೀಲೆ ಎಲ್ಲ ಬಿಡಿಸಿಡ್ಬೇಕಾ ಈಗ? ಯಾವ ಜವಾಬ್ದಾರಿ ಬಗ್ಗೆ ಮಾತಾಡ್ದ ನೀನು? ಸುಮ್ಮನೆ ಮುಚ್ಚಿಕೊಂಡು ನಿನ್ನ ಕೆಲಸ. ಓ ಮೈ ಗಾಡ್, ಈಸ್ ಡಿಸ್ರೆಸ್ಪೆಕ್ಟ್ಫುಲ್. ಸಮುದ್ರ ಸೈನ್ಯವನ್ನೇ ಸೋಲಿಸಿ ಬಂದರನ್ನು ವಶಕ್ಕೆ ತಗೊಂಡಿದ್ದಾರೆ. ಕದಂಬರಿಗೆ ವಿಷಯ ಮುಟ್ಟೋ ಮೊದಲೇ ನಾವೇ ಎಂತಾದರೂ ಮಾಡಬೇಕು. ಈಗ ಎಂತ ಮಾಡ್ಬೇಕಂತಿದ್ದೀರಿ ಅರಸರೇ? ನಾವೇ ಸಂಧಾನ ಮಾಡುವ. ಅವ್ರು ಒಪ್ತಾರ? ಅವರು ಕೇಳಿದ್ದನ್ನ ಕೊಟ್ಟು ಒಪ್ಪಿಸಬೇಕು. ನಂದು ತಪ್ಪಾಯ್ತು. ತಪ್ಪಾಯ್ತು ಅಂತ ಖಾಲಿ Finally. ಮನಸಾರೆ ಹೇಳಿದ್ದು. ನನ್ನಿಂದ ನಿಮಗೆ ಬಹಳ ಅವಮಾನ ಆಗಿದೆ ಅಂತ ಗೊತ್ತುಂಟು. ಇನ್ನೊಂದು ಅವಕಾಶ ಕೊಡಿ, ನಾನೇ ಎಲ್ಲ ಸರಿ ಮಾಡ್ತೇನೆ. ಕೂತ್ಕೋ. ಹೇಗೆ ಸರಿ ಮಾಡ್ಬೇಕಂತಿದ್ದಿ? ಇಲ್ಲಿ ತನಕ ನಿಮ್ಮ ಕೈಯಲ್ಲಿ ಆಗದಿದ್ದನ್ನ ನಾನು ಮಾಡಿ ತೋರಿಸ್ತೇನೆ. ನಿಮ್ಮ ಹತ್ರ ಸೈನ್ಯ ಸಹ ಕೇಳುವುದಿಲ್ಲ. ಅದು ನೀನೊಮ್ಮೆ ಮಾಡಿ ತೋರಿಸಿ ಆಗಿದ್ಯಲ್ಲ, ಮತ್ತೆಂತ ಮಾಡ್ಬೇಕಂತಿದ್ದಿ? ದೊಡ್ಡದೆಂತ ಇಲ್ಲ, ಅವರು ನಮ್ಮ ಬಂದರ ಮೇಲೆ ಕೈ ಇಟ್ರಲ್ಲ, ನಾನು ಅವರ ಈಶ್ವರನ ಹೂದೋಟಕ್ಕೆ ಕಾಲಿಡ್ತೇನೆ. ರಾಜಲಕ್ಷ್ಮಿ, ಮೈ ಗಾಡ್, ವಾಟ್ ಇಸ್ ಇವನ್ ಥಿಂಕಿಂಗ್? ಬೇಗ ಮದುವೆ ಮಾಡಿಸುವ. ಇವನ ಮೇಲೆ ನನಗಿನ್ನು ನಂಬಿಕೆ ಇಲ್ಲ. ಪಟ್ಟಕ್ಕೆ ಏರಿಸಿದ್ದು ಮಾತ್ರ ನೀವು ಕೆಳಗಿಳಿದು ನನಗೆ ಬಿಟ್ಟದ್ದು. ಪಟ್ಟ ಅಭಿಷೇಕ ಮಾಡಿದ ಈ ಕೈಗಳಿಗೆ ಕುತ್ತಿಗೆ ಹಿಡಿದು ಹೊರಗೆ ಬಿಸಾಡ್ಲಿಕ್ಕೆ ಸಹ ಬರ್ತದೆ. ಕೈಯನ್ನು ಅಷ್ಟು ಉದ್ದ ಮಾಡಬೇಡಿ ಅಪ್ಪ, ನನ್ನ ಕೈಯಲ್ಲಿ ಕತ್ತಿ ಇದ್ರೆ ಮತ್ತೆ ನಿಮಗೆ ಕಷ್ಟ. ಬಾರ ಬಾರ ನಾಯಿ, ಯಾವ ಕೈಯಲ್ಲಿ ಕತ್ತಿ ಉಂಟಂತ ತೋರ್ಸ ಬಾರ. ಅಯ್ಯೋ ಅರಸರೇ, ಎಂತಾಯ್ತು? ಅಮ್ಮ ಯೋಚನೆ ಮಾಡಬೇಡಿ, ವಿಷ ಹಾಕ್ಲಿಲ್ಲ. ಓಕೆ, ಒಂದು 2 ದಿವಸ ನೆಮ್ಮದಿಯಿಂದ ಯೋಚನೆ ಬಿಟ್ಟು ನಿದ್ರೆ ಮಾಡ್ಲಿ. ವಾಟ್ ಡಿಡ್ ಯು ಡೂ? ಕುಲಕ್ಕೆ ಅಂಟಿದ ಕಳಂಕವನ್ನು ಕಾಂತರದವರ ರಕ್ತದಿಂದ ತೊಳಿತೇನೆ. He's gone crazy. ಸೈನಿಕರೇ, ಇದನ್ನೊಂದು ಸೆರೆಮನೆಗೆ ಹಾಕಿ. ಅದು ಮಲಗಿರೋ ನಿನ್ನ ಅಜ್ಜನ ನೆಬಿಸಿ ಸುಮ್ಮನೆ ಬೇಡದಲ್ಲೇ ತಲೆಗೆ ತುಂಬಿಸ್ತಾನೆ, ಅದಕ್ಕೆ. ಬಾಂಗ್ರಕ್ಕೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಕಷ್ಟಪಡುವಾಗ ಅದನ್ನ ನಿರ್ವಂಶ ಮಾಡುವ ಯೋಚನೆಯಲ್ಲೇ ಇದೆಯಲ್ಲ ಅಣ್ಣ. ಕಾಡು ಮನುಷ್ಯ ಗಟ್ಟಿಮುಟ್ಟಾಗಿದ್ದಾನೆ, ಮದುವೆ ಮಾಡ್ಕೊಂಡು ಬರುವ.
ಹೇಗಿದ್ರು ಒಳ್ಳೆ ಕಟ್ಟು. ಕುಲಶೇಖರನಿಗೆ ಯೋಗ್ಯತೆ ಇಲ್ಲ. ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿ ಬಾಂಗ್ರವನ್ನು ನೀನೇ ಆಳುವಂತವ. ಹೋಗು ಮಲಗಿಸೋದನ್ನು. This man has gone crazy. He is gone crazy. He is thinking of attacking Kantara, and does he think that he will be coming back safely? उसको कुछ नहीं करने वाले. कांतारा के लोग, he is not even worthy of anything. He can't even fight or do anything as such. उससे पकड़ के देखा था उन लोगों को, कितना मारा था, फिर भी कुछ इधर का उधर टस से मस नहीं हुआ. जेल उन्होंने ऐसे तोड़ के बाहर निकाला था. Still he is thinking. He is crazy यार. He is crazy. What kind of king is he? उसने अपने बाप को ये किया यार. Seriously. And the way he is disrespectful towards his wife, and hence मुझे लगता है इसको प्यार फील होता है जब वो बेरमी को दिखती है, because she is in love with Bermi, right? So the reason is because इसका ये ऐसा है राजा पागल सा. गॉड उसने जैसा गाना गाने का स्टार्ट किया था in the start, that was what is he doing? But I did not know he's going to go that crazy afterwards, because Bermi ने भी पोर्ट पे अपना हक जमा लिया है, जो बेरमी के दिमाग में भी नहीं था प्रोबेबली, जो इसने दिमाग में डाल दिया पोर्ट बेरमी का. सो नाउ दिस इज गोइंग टू गो लंबा नहीं, और ऊपर से ये सोच रहा है अब ये जंगल में कुछ करेगा एंड वहां से कुछ रिस्पॉन्स नहीं आएगा. प्रोबेबली नेक्स्ट सीन इज वेरी इंटरेस्टिंग, बिकॉज ये करने क्या वाला है जंगल में जाके, या जिंदा वापस आएगा भी या नहीं. दिस इज वेरी मच इंटरेस्टिंग. सो आपको अगर नेक्स्ट सीन देखना है तो मुझे कमेंट में जरूर बताना. जितना हो सके लाइक कमेंट शेयर से भर दो गाइस. हो सके तो सुपर थैंक्स भी देना, मेरे चैनल के ग्रोथ के लिए हेल्प हो जाती है. बाकी परत न्यालेचा